ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧಗಧಗಿಸಿದ್ದ ಬಳ್ಳಾರಿಯಲ್ಲಿ ಶಾಂತಿ ಮಂತ್ರ ಪಠಿಸಿದ ಡಿಕೆ ಜನಾರ್ದನ ರೆಡ್ಡಿ ಕರೆತಂದು ಘಟನಾ ಸ್ಥಳ ಪರಿಶೀಲನೆ. ಗಲಾಟೆ ವೇಳೆ ತೊಡೆದಟ್ಟಿ ಖಾರದ ಪುಡಿ ಎರಚಿದ ಮಹಿಳೆ ವಿಡಿಯೋ ವೈರಲ್. ಇದೆಲ್ಲವನ್ನ ನೋಡೋಣ ಗುಂಡೇಟು ಗಲಾಟೆ ನ್ಯೂಸ್ ಟಾಪ್ನಲ್ಲಿ. ಬ್ಯಾನರ್ ಗಲಾಟೆಯಿಂದ ಧಗಧಗಿಸಿದ್ದ ಬಳ್ಳಾರಿ ಸದ್ಯ ಸಹಜ ಸ್ಥಿತಿಗೆ ಮರಳಿದೆ. ಅದೇ ಬಳ್ಳಾರಿಗೆ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ನಿನ್ನೆ ಎಂಟ್ರಿ ಕೊಟ್ಟಿದ್ರು. ಗಲಾಟೆಯಲ್ಲಿ ಗುಂಡೇಟಿಗೆ ಬಲಿಯಾದ ರಾಜಶೇಖರ್ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಗನನ್ನ ನೆನೆದು ರಾಜಶೇಖರ್ ತಾಯಿ ತುಳಸಿ ಕಣ್ಣೀರು ಹಾಕಿದ್ರು. ಬಳಿಕ ಜಿಲ್ಲೆಯ ಶಾಸಕರನ್ನ ಹೊರಗಿಟ್ಟು ಅಧಿಕಾರಿಗಳ ಸಭೆ ನಡೆಸಿದರು. ಶಾಂತಿ ಮಂತ್ರ ಪಠಿಸುತ್ತಲೇ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು. ನನ್ನ ಕೊಲ್ಲೋದಕ್ಕೆ ಯತ್ನ ನಡೆದಿತ್ತು ಎಂದಿದ್ದ ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜನಾರ್ದನ ರೆಡ್ಡಿ ಅವರು ಅವ್ರಿಗೆ ಹೆಂಗ್ ಬಂತು ಅಕಸ್ಮಾತ್ ಯಾವ್ದು ತೋರಿಸ್ತಾ ಇರಲಿಲ್ಲ ಟಿವಿಗೆ ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನ ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಗೆ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜು, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ. ಶಾಸಕ ಭರತ್ ರೆಡ್ಡಿ ಜೊತೆ ಕೂತು ಡಿಸಿಎಂ ನಡೆಸಿದ ಸುದ್ದಿಗೋಷ್ಠಿ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಕೊಲೆ ಆರೋಪಿ ಜೊತೆ ಕೂತು ಮಾತನಾಡಿದ್ದಾರೆ. ಹೀಗಾದ್ರೆ ನ್ಯಾಯ ಹೇಗೆ ಸಿಗುತ್ತೆ ಅಂತ ಶ್ರೀರಾಮುಲು ಪ್ರಶ್ನಿಸಿದ್ರು. ಶಾಸಕ ಜನಾರ್ದನ ರೆಡ್ಡಿ ಕರೆತಂದು ಸ್ಥಳ ಪರಿಶೀಲನೆ ನಡೆಸಲಾಯಿತು. ಜನಾರ್ದನ್ ರೆಡ್ಡಿ ದೂರು ಹಿನ್ನೆಲೆ ಅವರನ್ನೇ ಕರೆತಂದು ಮಹಜರು ನಡೆಸಿದ್ರು. ಕೊಲೆ ಯತ್ನ, ಗುಂಪುಗಾರಿಕೆ ಬಗ್ಗೆ ತನಿಖಾಧಿಕಾರಿಗಳು ಸಾಕ್ಷ್ಯ ಕೇಳಿದ್ರು. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಿಂತು ಮಹಿಳೆ ತೊಡೆ ತಟ್ಟಿದ್ದಾರೆ. ಶಾಸಕ ಭರತ್ ರೆಡ್ಡಿ ಗುಂಪಿನ ಕಡೆಯವರಿಗೆ ತೊಡೆ ತಟ್ಟಿರುವ ವಿಡಿಯೋ ವೈರಲ್ ಆಗಿದೆ. ಇದೇ ಮಹಿಳೆ ಕೈಯಲ್ಲಿ ದೊಣ್ಣೆ ಹಿಡಿದು ಖಾರದ ಪುಡಿ ಎರಚಿದ್ದಾರೆ. ಗಲಭೆ ಪ್ರಕರಣದ ತನಿಖೆಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಗಲಭೆ ನಡೆದ ಸಮಯದಲ್ಲಿ ಏನ್ ನಡೆದಿದೆ, ಯಾವ ಸಮಯಕ್ಕೆ ಯಾವ ಘಟನೆ ಸಂಭವಿಸಿದೆ, ಯಾರು ಮೊದಲು ಸ್ಥಳಕ್ಕೆ ಬಂದ್ರು ಎಂಬ ವಿವರಗಳನ್ನು ರೆಡ್ಡಿ ಪೊಲೀಸರಿಗೆ ನೀಡಿದ್ರು. ಈ ಮಾಹಿತಿ ಆಧಾರದಲ್ಲಿ ಪೊಲೀಸರು ಸ್ಥಳದಲ್ಲಿ ಮರು ನಿರೂಪಣೆ ನಡೆಸಿ ಘಟನೆಯ ಕ್ರಮಬದ್ಧ ಚಿತ್ರಣವನ್ನ ದಾಖಲಿಸಿಕೊಂಡರು. ತನಿಖೆಯ ಭಾಗವಾಗಿ ಸಾಕ್ಷ್ಯ ಸಂಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಸಿಸಿಟಿವಿ ದೃಶ್ಯಗಳು, ಸ್ಥಳೀಯರ ಹೇಳಿಕೆಗಳು, ವೈರಲ್ ವಿಡಿಯೋಗಳು ಮತ್ತು ಇತರೆ ತಾಂತ್ರಿಕ ಸಾಕ್ಷ್ಯಗಳನ್ನು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಗಲಭೆಗೆ ಕಾರಣವಾದ ನಿಖರ ಹಿನ್ನೆಲೆ ಏನು, ಪ್ರಚೋದನೆ ಯಾರಿಂದ ಉಂಟಾಯಿತು ಮತ್ತು ಹೊಣೆಗಾರರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಈಗ ಪೊಲೀಸರ ಪ್ರಮುಖ ಗುರಿಯಾಗಿದೆ.